ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿ 6 ದಿನ ಕಳೆದರೂ ಚಿಕಿತ್ಸೆನೇ ಕೊಡಲಿಲ್ಲ. ರೋಗಿ ಪರದಾಡುವಂತಾಗಿದೆ. ಹಸು ಗುದ್ದಿ ಚಿಂತಾಮಣಿಯ ಚಿಕ್ಕಮುನಿಯಪ್ಪ ಅವರ ಕೈ ಮುರಿದಿತ್ತು. ಆದರೆ ಸರ್ಜರಿ ಮಾಡದೆ ಆಸ್ಪತ್ರೆ ಸಿಬ್ಬಂದಿ ಸತಾಯಿಸ್ತಾ ಇದ್ದಾರೆ ಅಂತ ಚಿಕ್ಕಮುನಿಯಪ್ಪ ಮಗ ನಾಗೇಶ್ ಆರೋಪಿಸಿದ್ದಾರೆ. ಲಂಚ ಕೊಟ್ಟಿಲ್ಲ, ಹೀಗಾಗಿ ಚಿಕಿತ್ಸೆ ಕೊಡ್ತಿಲ್ಲ ಅಂತ ನಾಗೇಶ್ ದೂರಿದ್ದಾರೆ. ಯೂಟ್ಯೂಬರ್ ಮಕ್ಕಳಪ್ಪ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ಠಾಣೆಯಲ್ಲಿ ಗಾಯತ್ರಿ ತಾಯಿ ಶಿವಕ್ಕ ದೂರು ದಾಖಲಿಸಿದ್ದಾರೆ. ಕ್ವಾಜಾ ಶಿರಹಟ್ಟಿ ಸೇರಿದಂತೆ 7 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ನಕಲಿ ದಾಖಲೆ ಸೃಷ್ಟಿಸಿ ಗಾಯತ್ರಿ ವಿವಾಹವಾಗಿರುವ ಆರೋಪದಲ್ಲಿ ಕೇಸ್ ದಾಖಲಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ 2 ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಕೊಟ್ಟಿಗೆಹಾರ ಸಮೀಪದ ಚಾರ್ಮಡಿ ಘಾಟ್ನಲ್ಲಿ ಸಂಭವಿಸಿದ ಈ ಅಪಘಾತದಲ್ಲಿ 3 ಗಾಯ ಆಗಿದೆ. ರಸ್ತೆ ತಿರುವಿನಲ್ಲಿ ಡಿಕ್ಕಿಯ ರಭಸಕ್ಕೆ 2 ಕಾರುಗಳು ಜಖಮಾಗಿವೆ. ಖೋಟಾ ನೋಟು ಚಲಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 30 ವರ್ಷಗಳ ಬಳಿಕ ಆರೋಪಿಗಳು ಅಂಧರಾಗಿದ್ದಾರೆ. ಬೆಳಗಾವಿ ಕ್ಯಾಂಪ್ ಠಾಣೆ ಪೊಲೀಸರು ತಮಿಳುನಾಡು ಮೂಲದ ರವಿ ನಾಡರ್, ಪಾಂಡಿ ನಾಡರ್ ಹಾಗೂ ಮಹೇಂದ್ರನ್ ನಾಡರ್ನನ್ನ ಬಂಧಿಸಿದ್ದಾರೆ. 94-95ರಲ್ಲಿ ದಾಖಲಾಗಿದ್ದ ಖೋಟಾ ನೋಟು ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆರೋಪಿಗಳು ಪರಾರಿಯಾಗಿದ್ದರು. ಕಬ್ಬಿನಗದ್ದೆಯಲ್ಲಿ ಗಾಂಜಾ ಬೆಳೆದಿದ್ದ ಖತರ್ನಾಕ್ ಆಸಾಮಿಯನ್ನ ಬೆಳಗಾವಿ ಪೊಲೀಸರು ಬಂಧಿಸಿದ್ದಾರೆ. ರಾಯಬಾಗ ತಾಲೂಕಿನ ನಿಡಗುಂದಿ ಗ್ರಾಮ ಸಿಂಗಾಡಿ ಹಿರೇಕೊಡಿ ಎಂಬಾತನನ್ನ ದಸ್ತಗಿರಿ ಮಾಡಿದ್ದಾರೆ. ಈತ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿ ಯುವಕರಿಗೆ ಗಾಂಜಾ ಸಪ್ಲೈ ಮಾಡ್ತಿದ್ದ. ಅಂದಾಜು 22 ಲಕ್ಷ ರೂಪಾಯಿ ಮೌಲ್ಯದ 441 ಕೆಜಿ ಗಾಂಜಾವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ TV9 ವರದಿಯಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಚ್ಚೆತ್ತುಕೊಂಡಿದೆ. ಮಿಷನ್ ರಸ್ತೆಯಲ್ಲಿ 1 ಕಿಲೋಮೀಟರ್ ಡಾಂಬರೀಕರಣ ಮಾಡಿದೆ. ತೇಪೆ ಹಚ್ಚೋ ಬದಲಿಗೆ ಇಡೀ ರಸ್ತೆಗೆ ಸಂಪೂರ್ಣ ಡಾಂಬರೀಕರಣ ಮಾಡಿದೆ. ಆದರೆ ಮನೆ ನೀರು ಚರಂಡಿಗೆ ಸೇರಲು ಸೂಕ್ತ ವ್ಯವಸ್ಥೆ ಮಾಡದಿರೋದ್ರಿಂದ ಮತ್ತೆ ಗುಂಡಿಯಾಗೋ ಸಾಧ್ಯತೆ ಇದೆ. ಮೂಲಸೌಕರ್ಯ ಇಲ್ಲದೆ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿರುವ ಸಮಾಜ ಕಲ್ಯಾಣದ ಅಡಿಯ ಡಾ. BR ಅಂಬೇಡ್ಕರ್ ವಸತಿ ಶಾಲೆಯ ಅವ್ಯವಸ್ಥೆ ಆಗರಾಗಿದ್ದು 10-12 ವಿಸ್ತಾರ ರೂಮ್ನಲ್ಲಿ 15 ಮಕ್ಕಳ ವಾಸ ಇದೆ. ಜಾಗ ಸಾಲದೆ ಹೊರಗಡೆ ಕಾರಿಡಾರ್ನಲ್ಲಿ ಬಾಲಕಿಯರು ಮಲಗುವಂತಾಗಿದೆ. ಬೂದಿಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬೀಗ ಹಾಕಲಾಗಿದೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ PHCಗೆ ರೋಗಿಗಳು ಬಂದು ಚಿಕಿತ್ಸೆ ಸಿಗದೆ ವಾಪಸ್ ಹೋಗ್ತಿದ್ದಾರೆ. ಇತ್ತೀಚೆಗೆ ನರ್ಸ್ ಕಲಾವತಿ ವಾಹಿದ್ ಪಾಷಾ ನಡುವೆ ಜಗಳ ಆಗಿತ್ತು. ಕಲಾವತಿ ಕರ್ತವ್ಯಕ್ಕೆ ಬಾರದೆ PHCಗೆ ಬೀಗ ಹಾಕಿ ತೆರಳಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಸಂಜೆ ಸುರಿದ ಭಾರೀ ಮಳೆಯಿಂದಾಗಿ ಬೇಮಳಖೇಡ ಬಂಗೂರು ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ. 2 ಗ್ರಾಮದ ಸಂಪರ್ಕ ಕಡಿತ ಆಗಿದ್ದು ಗ್ರಾಮಸ್ಥರು ಪರದಾಡಿದ್ದಾರೆ. ಹುಮ್ನಾಬಾದ್ನ ಸಿಂದರಕೇರ ಗ್ರಾಮದಲ್ಲಿ 15 ದಿನಗಳಿಂದ ರಸ್ತೆಯಲ್ಲೇ ಮಳೆ ನೀರು ನಿಂತಿದೆ. ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಸೊನ್ನೆ ಬ್ಯಾರೇಜ್ನಿಂದ 1.60 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಭೀಮಾ ನದಿಗೆ ಬಿಡುಗಡೆ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಾ ಇರುವ ಹಿನ್ನೆಲೆ ಸೊನ್ನಾ ಬ್ಯಾರೇಜ್ಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ತೀವ್ರ ಕಟ್ಟೆಚ್ಚರದಿಂದ ಇರುವಂತೆ ಭೀಮಾ ತೀರದ ನಿವಾಸಿಗಳಿಗೆ ಕಲಬುರಗಿ ಜಿಲ್ಲಾಧಿಕಾರಿ ಸೂಚನೆ ಕೊಟ್ಟಿದ್ದಾರೆ.